ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕ್ರಿಸ್ಮಸ್ ಹಬ್ಬದ ಆರ್ಥಿಕ ಶುಭಾಶಯಗಳು. ಮೇರಿ ಕ್ರಿಸ್ಮಸ್. ನಾನಿವತ್ತೊಂದು 15 ಮಿನಿಟ್ಸಲ್ಲಿ ಆಗುವ, ಮನೆಯಲ್ಲೇ ಮಾಡುವ, ಓವನ್ ಇಲ್ಲದೆ, ಮೈದಾ ಹಿಟ್ಟು ಇಲ್ಲದೆ ಈ ಥರ ಕುಕ್ಕೀಸನ್ನು ಹೇಗೆ ಮಾಡೋದನ್ನು, ಬಿಸ್ಕೆಟ್ ಇದು. ನೀವು ಇದು ಬಿಸ್ಕಿಟ್ ಈ ಥರ ಶೇಪ್ ನೋಡಿದ್ದು, ಶೇಪ್ ನಾನೊಂದು ಮನೆಯಲ್ಲಿರೋ ಐಟಮಲ್ಲಿ ನಾನು ಕೊಟ್ಟದ್ದು, ಏನು ಕುಕ್ಕೀಸ್ ಕಟ್ರಲ್ಲಿ ಕೊಟ್ಟದ್ದಲ್ಲ. ಇದು ಶೇಪ್ ನಾನು ಈ ಥರ ಗುಡ್ಡೆ ಬಿಸ್ಕಿಟನ್ನು ಹೇಗೆ ಮಾಡೋದು ನೋಡಿ. ಶೇಪ್ ಗುಡ್ಡೆ ಬಿಸ್ಕಿಟ್ ಥರವೇ ಇಲ್ವ, ಇದು ಹೇಗೆ ಮಾಡೋದನ್ನು ನಾನು ಇವತ್ತು ನಿಮಗೆ ರೆಸಿಪಿಯನ್ನು ತೋರಿಸ್ಕೊಡ್ಲಿಕ್ಕಿದ್ದು ಶೇರ್ ಮಾಡ್ತಾ ಇದ್ದೇನೆ. ಈ ರೆಸಿಪಿಗೆ ಒಂದು 15 ಮಿನಿಟ್ಸಲ್ಲಿ ರೆಸಿಪಿ ಆಗ್ತದೆ. ಐಟಮ್ ಹೆಚ್ಚು, ಇಂಗ್ರೀಡಿಯೆಂಟ್ಸ್ ಏನು ಬೇಡ, ಒಂದು 2-3 ಇಂಗ್ರೀಡಿಯೆಂಟ್ಸಲ್ಲಿ ನಿಮಗೆ ಈ ಥರ ಗುಡ್ಡೆ ಬಿಸ್ಕಿಟ್ ರೆಡಿ ಆಗ್ತದೆ. ಮತ್ತು 1 ಮಂತ್ ಇದನ್ನು ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿ ಇಡ್ಬೋದು. ನಾನು ಹೇಳೋ ಟಿಪ್ಸನ್ನೆಲ್ಲ ಫಾಲೋ ಮಾಡಿ ಆದಷ್ಟು ತಣಿದ ನಂತರ ನೀವು ಬಿಸ್ಕಿಟನ್ನು ಹಾಕಿಡಿ. ಇದು ಟೀ ಟೈಮ್ಗೆ ದಿ ಬೆಸ್ಟ್. ಇದು ಟೀ ಟೈಮ್ ರೆಸಿಪಿ. ದೊಡ್ಡವರಿಗೂ ಆಗ್ತದೆ. ಟೀ ಕುಡಿಯುವಾಗ ನಾವು ಹೊರಗಡೆ ತಂದ ಬಿಸ್ಕಿಟಲ್ಲಿ ಮೈದಾ ಹಿಟ್ಟು ಏನು ಹಾಕಿರ್ತಾರೆ ಅಂತ ನಮಗೆ ಏನು ಗೊತ್ತಿರೋದಿಲ್ಲ. ಇದರಲ್ಲಿ ಹೆಲ್ದಿಯಾದ ಕಂಟೆಂಟ್ಸನ್ನು ಹಾಕಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ನಾನಿವತ್ತು ಗುಡ್ಡೆ ಬಿಸ್ಕಿಟ್ ಮಾಡಿ ನಿಮಗೆ ತೋರಿಸ್ಲಿಕ್ಕಿದ್ದೇನೆ. ಬನ್ನಿ ನೋಡಿ ಕಲಿಯಿರಿ. ಮಾಡಲಿಕ್ಕೆ ನಾನು ಮೊದಲಿಗೀಗ ಚಿರೋಟಿ ರವೆ ತಗೊಳ್ಳಿದ್ದೀನಿ. ಬಾಂಬೆ ರವೆ ತಗೊಂಡ್ರೆ ಅದನ್ನು ಪುನಃ ನೀವು ಗ್ರೈಂಡ್ ಮಾಡಬೇಕು. ಈಗ ಇದನ್ನು ಗ್ರೈಂಡ್ ಮಾಡಲಿಕ್ಕೆ ಉಂಟು. ಅರ್ಧ ಕಪ್ಪು, ಇದು ಮೆಜರ್ಮೆಂಟ್ ಕಪ್ಪಲ್ಲಿ ನೀವು ಯಾವ ಕಪ್ಪು ತಗೊಳ್ಬೋದು, ಅರ್ಧ ಕಪ್ ಚಿರೋಟಿ ರವೆ ತಗೊಂಡಿದ್ದೇನೆ. ಇದರಲ್ಲಿ ಇದು ಮೆಜರ್ಮೆಂಟ್ ಕಪ್ಪಲ್ಲಿ. ಪುನಃ ಅದೇ ಕಪ್ಪಲ್ಲಿ ಅರ್ಧ ಕಪ್ ನಾನು ಶುಗರ್ ಹಾಕ್ತೇನೆ. ಇದಕ್ಕೊಂಟು ಇಲ್ಲಿ ನಾನೊಂದು 3 ಏಲಕ್ಕಿ ಕಾಳನ್ನು ಹಾಕ್ತೇನೆ. ಇಡೀ ಹಾಕಿದ ಕೂಡಲೇ ಅದು ಗ್ರೈಂಡ್ ಆಗುವಾಗ ಸಿಪ್ಪೆ ಉಳಿತದೆ. ಅದಕ್ಕೆ ನಾನು ಸಿಪ್ಪೆ ತೆಗೆದು 3 ಏಲಕ್ಕಿ ಹಾಕಿದ್ದೇನೆ. ಇದನ್ನೀಗ ನಾನು ಗ್ರೈಂಡ್ ಮಾಡಿ ತರ್ತೇನೆ. ನುಣ್ಣಗೆ ಮಾತ್ರ ಪೌಡ್ರ್ ಮಾಡಬೇಕು. ಮಿಕ್ಸಿ ಜಾರ್ ಡ್ರೈ ಇರಲಿ. ಇದನ್ನೀಗ ಹಾಕಿದ್ದೇನೆ. ಈಗ ಇದಕ್ಕೆ ನಾನು 1 ಕಪ್ಪಿನಷ್ಟು, ಇದು ಮೆಜರ್ಮೆಂಟ್ ಕಪ್ಪಿದ್ದು, 1 ಕಪ್ಪಿನ, ನೀವು ಯಾವುದಾದ್ರು ಕಪ್ಪನ್ನು ಇಟ್ಕೊಂಡ್ಬಿಡಿ. ಮೆಜರ್ಮೆಂಟ್ ಕಪ್ಪೇ ಬೇಕಂತೇಳಿ 1 ಕಪ್ ಗೋಧಿ ಹಿಟ್ಟು ಹಾಕಿದೆ. ಈಗ ಇದನ್ನು ಚೆಂದ ಮಾಡಿ ಈಗ ಮಿಕ್ಸ್ ಮಾಡುವ. ಇದನ್ನು ಒಂದಕ್ಕೊಂದು ಮಿಕ್ಸ್ ಮಾಡಿ ಇಟ್ಟಿದ್ದೇನೆ ನಾನು. ಈಗ ಇದು ಆಪ್ಷನಲ್, ಇದು ಹಾಕಬೇಕಂತಿಲ್ಲ. ಆದರೆ ಎಂತ ಗೊತ್ತುಂಟ, ನಾವು ಬಿಸ್ಕಿಟ್ ತರ್ತೇವಲ್ಲ, ಗುಡ್ಡೆ ಬಿಸ್ಕಿಟಲ್ಲಿ ಕ್ಯಾಶ್ಯೂದು ಫ್ಲೇವರ್ ಇದ್ದೇ ಇರ್ತದೆ. ಸೊ ನಾನೀಗ ಗುಡ್ಡೆ ಬಿಸ್ಕಿಟ್ ಮಾಡ್ತಾ ಇರೋದಲ್ಲ. ಸೊ ಸ್ವಲ್ಪ ಕ್ಯಾಶ್ಯೂ, ಸ್ವಲ್ಪ ಬಾದಾಮ್ ಹಾಕಿದ್ದೇನೆ, ತುಂಬ ಅಲ್ಲ. ಇದು ಆಪ್ಷನಲ್, ಹಾಕ್ಲೂಬೋದು, ಹಾಕದೇ ಇರ್ಬೋದು. ಬೇರೆ ಡ್ರೈ ಫ್ರೂಟ್ಸ್ ಇದು, ಅದನ್ನು ಹಾಕ್ಬೋದು ನೀವು. ನೋಡಿ, ಇದನ್ನು ಡ್ರೈ ಫ್ರೂಟ್ಸನ್ನು, ಬಾದಾಮ್ ಮತ್ತು ಗೇರಿ ಬೀಜವನ್ನು ನಾನು ಪೌಡರ್ ಮಾಡಿ ಪಲ್ಸಿಗೆ ಹಾಕಿ ತಂದದ್ದು. ಇಲ್ಲದದ್ದು ಆಯಿಲ್ ಬಿಡ್ತದೆ. ಸ್ವಲ್ಪನೇ ನೀವು ಗ್ರೈಂಡ್ ಮಾಡಬೇಕು. ಸೊ ಇದನ್ನು ಚೆಂದ ಮಾಡಿ ಮಿಕ್ಸ್ ಮಾಡುವ. ಇದು ನನಗೆ ಕಲಿಸ್ಲಿಕ್ಕೆ ಪ್ರಾಬ್ಲಮ್ ಆಗ್ತದೆ. ನಾನೀಗ ಶಿಫ್ಟ್ ಮಾಡ್ತೇನೆ ಇದನ್ನು ಒಂದು ಅಗಲ ಬೌಲಿಗೆ. ಚೆಂದ ಮಾಡಿ ಮಿಕ್ಸ್ ಮಾಡಲಿಕ್ಕೆ ಆಗ್ತದೆ. ಇದನ್ನೀಗ ನಾವು ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಇದನ್ನು ಸ್ವಲ್ಪ ಗಟ್ಟಿಯಾಗಿ, ತುಂಬ ಸಾಫ್ಟ್ ಅಲ್ಲ, ತುಂಬ ಗಟ್ಟಿಯೂ ಅಲ್ಲ, ಇದನ್ನೀಗ ಕಲಿಸ್ಲಿಕ್ಕೆ ಉಂಟು. ಈಗ ಇದಕ್ಕೆ 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ತೇನೆ. ಇದು ಫ್ಲೇವರ್ ಒಳ್ಳೆಯದಾಗ್ತದೆ. ಸೊ ಇದನ್ನು ಇದರೊಟ್ಟಿಗೆ ಚೆಂದ ಮಾಡಿ ಸುರಿಯೋ ತುಪ್ಪ ಎಲ್ಲ ಈ ಹಿಟ್ಟಿಗೆ ಇದು ಮಾಡಿಕೊಳ್ಬೇಕು. ಚೆಂದ ಮಾಡಿ ಕಲಿಸುವ. ಈ ತುಪ್ಪದೊಡನು ಈ ಹಿಟ್ಟಿಗೆಲ್ಲ ಹೊಂದ್ಕೊಳ್ಳೋವರೆಗೆ ನಾವು ಇದನ್ನು ಮಿಕ್ಸ್ ಮಾಡಬೇಕು. ನೋಡಿ, ಈಗ ಚೆಂದ ಮಾಡಿ ನಾನು ಕಲಿಸ್ತೀನಿ. ನೋಡಿ, ಈ ಥರ ಎಲ್ಲ ನಾವು ಹೋಮ್ ಮೇಡ್ ಮಾಡುವಾಗ ನಾವು ಎಷ್ಟು ಇದು ಪ್ರಿಕಾಷನ್ ತುಪ್ಪವೂ ಹಾಕಿದೆ, ಡ್ರೈ ಫ್ರೂಟ್ಸ್ ಹಾಕಿದೆ, ಮಕ್ಕಳಿಗೂ ತಿನ್ಬೋದು. ಟೀ ಟೈಮ್ಗೆ ದಿ ಬೆಸ್ಟ್ ಇದು. ಓವನ್ ಇಲ್ಲದೇ ಮಾಡ್ಬೋದು. ಎಷ್ಟು ಕಡಿಮೆ ಇಂಗ್ರೀಡಿಯೆಂಟ್ಸ್ ಇದರಲ್ಲಿ. ನಾನೀಗ ಇದನ್ನು ನೋಡಿ, ಹಾಲಲ್ಲಿಯೂ ಕಲಿಸ್ಬೋದು. ಸ್ವಲ್ಪ ಹಾಲು ಮತ್ತು ಸ್ವಲ್ಪ ನೀರಲ್ಲಿ ನಾನು ಫುಲ್ ಹಾಲಲ್ಲೇ ಕಲಿಸ್ತೇನೆ. ಈಗ ಇದರಲ್ಲಿ ಅರ್ಧ ಕಪ್ ಹಾಲು ತಗೊಂಡಿದ್ದೇನೆ. ಸ್ವಲ್ಪವೇ ಹಾಕಿ ನಾವು ಇದನ್ನು ಸ್ವಲ್ಪ ಗಟ್ಟಿ, ತುಂಬ ಸಾಫ್ಟ್ ಮಾಡೋದು ಬೇಡ. ಇದನ್ನು ಹಾಲನ್ನು ಸ್ವಲ್ಪವೇ ಹಾಕ್ತಾ ಇದನ್ನು ಕಲಿಸುವ. ನೋಡಿ, ಈ ಥರ ನಾನು ಇಲ್ಲಿ ಇಷ್ಟು ಅರ್ಧ ಕಪ್ಪಲ್ಲಿ ನೋಡಿ ಇಷ್ಟು ಹಾಲು ಉಳಿಸಿದ್ದೇನೆ ನಾನು. 1/4 ಕಪ್ಪಿಗಿಂತ ಜಾಸ್ತಿ ಬೇಕಾಗ್ತದೆ ಹಾಲು. ನಿಮ್ಗೆ ಎಕ್ಸಾಕ್ಟ್ ಮೆಜರ್ಮೆಂಟ್ ಹೇಳಿದ್ದು ನೀವು ನೋಡಿದ್ರೆ ಸ್ವಲ್ಪ ಹಾಲು, ಸ್ವಲ್ಪ ನೀರು ಕೂಡ ಹಾಕ್ಬೋದು. ನಾನಿದು ಮನೆಯವರಿಗೆ ತಿನ್ನಲಿಕ್ಕೆ ಅಲ್ಲ, ನಮಗೆ ಎಲ್ಲ ತಿನ್ನಲಿಕ್ಕೆ. ಸೊ ನಾನು ಫುಲ್ ಹಾಲಲ್ಲೇ, ಕಾಯಿಸಿದ ಹಾಲು, ತಣ್ಣದ ಹಾಲಲ್ಲಿ ನಾನೀಗ ಕಲಸಿಟ್ಟಿದ್ದೆ. ನೋಡಿ, ಈ ಥರ ಸ್ವಲ್ಪ ಗಟ್ಟಿಯಾಗಿ ಕಲಸಿ ಅದು ಇನ್ನೂ ಒಂದು 10 ಮಿನಿಟ್ಸ್ ರೆಸ್ಟ್ ಇಡುವ. ಹಾಗೆಂತ ಆಗ್ತದೆ ಅಂತ ಹೇಳಿದ್ರೆ, ಇದು ರವೆ ಉಂಟಲ್ಲ, ಅದು ಸ್ವಲ್ಪ ಎಲ್ಲ ಮಾಯ್ಶ್ಚರ್ ಎಳಿಸ್ಕೊಂಡು ಇನ್ನೂ ಸ್ವಲ್ಪ ಗಟ್ಟಿ ಆಗ್ತದೆ. ಅಲ್ಲಿವರೆಗೆ ನಾವು ಬೇರೆ ಎಣ್ಣೆನೆಲ್ಲ ಕಾಯಲಿಕ್ಕೆ ಇಡ್ಬೋದು. ಹೀಗೆ ಇಡ್ತೇನೆ ನಾನು.
ಈಗ ನೋಡಿ 10 ಮಿನಿಟ್ಸ್ ಹತ್ರ ಆಯಿತು. ನಾವೀಗ ಪುನಃ ಇದು ನೋಡಿ ಸ್ವಲ್ಪ ಗಟ್ಟಿ ಆಯಿತು, ಯಾಕಂದರೆ ಅದು ರವೆ ಇರಲಿಕ್ಕೆ ಹೋಗಿ ಸ್ವಲ್ಪ ಗಟ್ಟಿ ಆಗ್ತದೆ. ಇದನ್ನು ಪುನಃ ಒಂದು ಸಲ ಕಲಸಿಬಿಟ್ಟು ನಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ನಾವು ಇದನ್ನು ಈಗೊಂದು ಶೇಪ್ ಕೊಡಲಿಕ್ಕೆ ಅದನ್ನು ತೋರಿಸ್ತೇನೆ. ಈಗ ನೋಡಿ ಒಂದು ಸ್ವಲ್ಪ ಸೈಜಲ್ಲಿ ನಾನೊಂದು ಉಂಡೆ ತಗೊಳ್ತೇನೆ. ಗುಡ್ಡೆ ಬಿಸ್ಕೆಟ್ನ ಸೈಜ್ ನಿಮಗೆ ಗೊತ್ತಿರ್ತದೆ, ದೊಡ್ಡದು ಸಣ್ಣ ನೀವು ಮಾಡ್ಬೋದು. ನೋಡಿ ಈ ಥರ ಉಂಡೆ ತಗೊಂಡೆ. ಈ ಥರ ನಾವು ಫ್ರೈ ಮಾಡುವಾಗ ಎಣ್ಣೆ ಬಸಿಯೋದು ಉಂಟಲ್ಲ, ಇದು ಎಲ್ಲರ ಮನೆಯಲ್ಲಿ ಇರ್ತದೆ. ಸೊ ಅದಕ್ಕೆ ನಾನು ಹೀಗೆ ನೋಡಿ ಹೀಗೆ ಮಾಡಿ ಚೆಂದ ಮಾಡಿ ಈಗ ರೌಂಡ್ ಶೇಪಲ್ಲಿ ಇದನ್ನು ಒತ್ತೇನೆ, ಇದನಿಗೆ ತೆಗಿತೇನೆ. ಆಗ ನೋಡಿ ಗುಡ್ಡೆ ಬಿಸ್ಕಿಟ್ನ ಶೇಪೇ ಬರ್ತದೆ. ಇದನ್ನು ಇದೇ ಥರ ಎಲ್ಲವನ್ನು ಮಾಡಿಡುವ. ಒಂದು ಸಣ್ಣ ಉಂಡೆ ತಗೊಳ್ಳುವ, ಈ ಥರ ರೌಂಡ್ ಶೇಪ್ ಮಾಡುವ. ಇದರಲ್ಲಿ ಈ ಪ್ಲೇಸಲ್ಲಿ ಇಟ್ಟು ಇದನ್ನು ಅಷ್ಟು ಪ್ರೆಸ್ ಮಾಡುವ, ಆಗ ಅದು ಶೇಪ್ ಕೊಡ್ತದೆ. ಇದನ್ನು ತೆಗೆಯುವ. ನೋಡಿ ಇದು ಗುಡ್ಡೆ ಬಿಸ್ಕೆಟ್ನ ಶೇಪ್ ಬಂತು. ನಿಮ್ಗೆ ಯಾವ ಸೈಜ್ ಶೇಪು ಬಿಸ್ಕೆಟ್ನ ಶೇಪ್ ಬಂತು, ದೊಡ್ಡದು ಸಣ್ಣದು ನಿಮಗೆ ಬಿಟ್ಟದ್ದು, ಯಾವ ಸೈಜಲ್ಲೂ ಮಾಡ್ಬೋದು. ನೋಡಿ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೇನೆ, ಒಂದು ಸಲ ಕಾಯಿತು. ಈಗ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೇನೆ. ಒಂದೊಂದೇ ಇದನ್ನು ಹಾಕ್ತೇನೆ ನಾನು, ಯಾಕಂದರೆ ಹೈ ಫ್ಲೇಮಿಗೆ ಇಟ್ಟ ಕೂಡಲೇ ಅದು ಕಾಯುವುದಿಲ್ಲ ಒಳಗಡೆಯಿಂದ. ಅದಕ್ಕಾಗಿ ಕಾಯಲಿ. ಇದನ್ನು ಚೆಂದ ಮಾಡಿ ನಾವು ಎಣ್ಣೆ ಈ ಥರ ಹೊಡಿತಾ ಮುಗಿಸ್ತಾ ಕಾಯಿಸ್ಬೇಕು ಮಾತ್ರ. ಆಗ ಒಳ್ಳೆ ಈ ಒಂದೇ ಲೆಕ್ಕ ಕಾಯ್ತದೆ. ನೋಡಿ ಈಗ ಬಿಸ್ಕೆಟ್ ರೆಡಿ ಆಗ್ತದೆ. ನೀವು ಮಕ್ಕಳಿಗೆ ಇದನ್ನು ಮಾಡಿ 1 ಮಂತ್ನವರೆಗೆ ನೀವು ಸ್ಟೋರ್ ಮಾಡಿ ಇದನ್ನು ಇಡ್ಬೋದು, ಏನು ಹಾಳಾಗೋದಿಲ್ಲ. ಹೊರಗಡೆಯಿಂದ ಮೈದಾದೆಲ್ಲ ತರೋದಕ್ಕಿಂತ ನೋಡಿ ನಾವೇ ಮಾಡಿದ ಇದು ಬಿಸ್ಕೆಟ್ ಎಷ್ಟು ಒಳ್ಳೆಯದಾಗಿರ್ತದೆ. ಎಲ್ಲವನ್ನು ಎರಡೂ ಚಂದ ಮಾಡಿ ಆಚೀಚೆ ಮುಗಿಸ್ತಾ ಕಾಯಿಸ್ತಾ ಬನ್ನಿ. ಹೈ ಫ್ಲೇಮಲ್ಲಿ ಮಾತ್ರ ಗ್ಯಾಸನ್ನು ಇಡಬೇಡಿ. ಒಂದು ಸಲ ಎಣ್ಣೆ ಕಾದ ನಂತರ ಆದಷ್ಟು ಲೋ ಫ್ಲೇಮಿಗೆ ಇಟ್ಟು ಮುಗಿಸ್ತಾ ಕಾಯಿಸ್ತಾ ಬಂದರೆ ನಮಗೆ ಬಿಸ್ಕೆಟ್ ರೆಡಿ. ಉಬ್ಲಿಕ್ಕೂ ಉಬ್ತದೆ ನೋಡಿ, ಇದು ಒಳ್ಳೆ. ಇದು ಮತ್ತು ಮೈದಾ ಹಿಟ್ಟಿದ್ದಲ್ಲ, ಇದು ಗೋಧಿ ಹಿಟ್ಟಿದ್ದು. ಓವನ್ ಇದ್ದವರು ಓವನಲ್ಲಿಯೂ ಮಾಡ್ಬೋದು, ಮಾಡಬಾರ್ದಂತೇನಿಲ್ಲ. ಬಟ್ ನಮ್ಮ ಮನೆಯಲ್ಲಿ ಸ್ವಲ್ಪ ಓವನನ್ನು ಪ್ರಿಫರ್ ಮಾಡೋದಿಲ್ಲ. ಮತ್ತು ಇದು ಎಣ್ಣೆ ಏನು ಎಳ್ಕೊಳ್ಳೋದಿಲ್ಲ, ನೀವು ಅದರ ಬಗ್ಗೆ ಏನು ಟೆನ್ಷನ್ ಮಾಡಬೇಡಿ. ಎಣ್ಣೆ ಎಳ್ಕೊಳ್ತದೆ ಅಂತ ಹೇಳಿ ಅದು ಏನು ಇದು ಮಾಡಬೇಡಿ, ಎಣ್ಣೆ ಎಳ್ಕೊಳ್ಳೋದಿಲ್ಲ. ಇದೇ ಥರ ಎರಡೂ ಚೆಂದ ಮಾಡಿ ಹೊಂಬಣ್ಣ ಬಂದು ಬಿಸ್ಕಿಟ್ ಕಲರ್ ನೀವು ನೋಡಿದ್ದೀರಿ, ಆ ಥರ ಕಾಯಿಸಿ ತೆಗಿಬೇಕು. ಮತ್ತು ಇದನ್ನು ಬಿಸಿ ತಿನ್ನಬಾರ್ದು ಬಿಸ್ಕಿಟನ್ನು. ಇದನ್ನು ತಣಿದ ನಂತರವೇ ಅದರದ್ದು ಟೇಸ್ಟ್ ಬರೋದು. ಇದನ್ನು ನೋಡಿ ನಾನು ಈ ಗ್ಯಾಸನ್ನು ಸಿಮ್ಮಲ್ಲಿ ಇಟ್ಟಿದ್ದೇನೆ. ಎರಡೂ ಬದಿಗೆ ಇದನ್ನು ಕಾಯಿಸಿ ತೆಗಿತೇನೆ. ಕಲರ್ ಬರ್ತಾ ಬಂತು ನೋಡಿ, ಬಿಸ್ಕಿಟ್ ಇದ್ದೇ ಕಲರ್ ಬಂತು. ಈಗ ತೆಗಿತೇನೆ ನಾನು ಇದನ್ನು ನೋಡಿ. ಮತ್ತು ಬಬಲ್ಸ್ ಎಲ್ಲ ಬರೋದು ಕಡಿಮೆ ಆಗ್ತದೆ, ನಿಮ್ಗೆ ಅದು ಗೊತ್ತಾಗ್ತದೆ, ಆಗ ನೀವು ತೆಗಿಬೋದು. ನಾನೀಗ 2ನೇ ಬ್ಯಾಚ್ ಹಾಕ್ತೇನೆ. ಬ್ಯಾಚ್ ಇದ್ದು ನಾನು ಫ್ರೈ ಮಾಡ್ತಾ ಇದ್ದೇನೆ, ಕಾಯ್ತಾ ಬರ್ತಾ ಉಂಟು. ಅದನ್ನೆಲ್ಲ ತೆಗಿತೇನೆ ನೋಡಿ. ಇಷ್ಟು ಥರ ಬಿಸ್ಕಿಟ್ ಶೇಪಿಗೆ ಬಂದ ಕೂಡಲೇ ನಾವು ತೆಗೆದ್ರೆ ಇದನ್ನು ನಾನು ತೆಗೆದು ತೋರಿಸ್ತೇನೆ ನಿಮಗೆ. ಇಲ್ಲಿ ನೋಡಿ ಬಿಸ್ಕಿಟ್ ರೆಡಿ ಆಯಿತು. ಸ್ಟಾರ್ಟಿಂಗ್ ನೀವು ಗ್ಯಾಸಿಂದ ತೆಗೆಯುವಾಗ ಸಾಫ್ಟ್ ಇರ್ತದೆ, ಕಣಿತಾ ಬಂದ ಕೂಡ ಅದು ಕ್ರಿಸ್ಪಿ ಆಗ್ತದೆ. ಈ ಥರ ಕ್ರಿಸ್ಪಿಯಾದ ಬಿಸ್ಕಿಟ್ ರೆಡಿ ಆಯಿತು. ನಾನು ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಇದಕ್ಕೊಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಆಗದೆ ಯಾರು ನೋಡ್ತಿದ್ದೀನಿ ನೋಡಿ, ದಯವಿಟ್ಟು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ನೋಡಿ, ನನಗೆ ಸಪೋರ್ಟ್ ಮಾಡಿ, ಆದಷ್ಟು ವ್ಯೂ ಮಾಡಿ. ನಿಮ್ಗೆ ಏನಾದ್ರು ತಿಳಿಸ್ಬೇಕಿದ್ರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ನಾನು ಬರುವಾಗ ಒಂದು ಒಳ್ಳೆ ವೀಡಿಯೋದಿಂದ ಬಂದು ನಿಮ್ಮನ್ನು ಮೀಟ್ ಆಗ್ತೇನೆ. ಪುನೊಂದ್ಸಲ ಹೇಳ್ತಿದ್ದೇನೆ, ಮೇರಿ ಕ್ರಿಸ್ಮಸ್. ಥ್ಯಾಂಕ್ ಯು, ಬಾಯ್.